ಎಲ್ರಿಗೂ ನಮಸ್ಕಾರ. ಸುಮಾರು ತಿಂಗಳುಗಳ ಹಿಂದೆ ಸೆಲ್ಫ್ ಪ್ಯಾಂಪರಿಂಗ್ ಡೇ ಅಂತ ವ್ಲಾಗ್ ಮಾಡಿದ್ದೆ. ಅದೇ ಶಿವ ಅದಾದ್ಮೇಲೆ ನಾನು ಕೂಡ ಸೆಲ್ಫ್ ಪ್ಯಾಂಪರಿಂಗ್ ಅನ್ನುವಂಥದ್ದು ಏನು ಮಾಡ್ಕೊಂಡಿಲ್ಲ. ಹಾಗಾಗಿ ಇವತ್ತು ಅದೇ ರೀತಿಯಾದಂತಹ ಒಂದು ಸೆಲ್ಫ್ ಪ್ಯಾಂಪರಿಂಗ್ ಸೆಷನ್ನ ವ್ಲಾಗ್ ಮಾಡೋಣ ಅಂತ ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಐಟಮ್ಸ್ನ ಒಂದೇ ಹತ್ರ ಜೋಡಿಸಿಟ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅದ್ರ ರಿಲೇಟೆಡ್ ವಸ್ತುಗಳನ್ನ ಜೊತೆಗೆ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಹಗಲೆಲ್ಲ ಓಡಾಡೋದು ತಪ್ಪತ್ತೆ ಅಂತ. ನೀವು ಕೂಡ ಇದನ್ನ 100% ಟ್ರೈ ಮಾಡ್ಬೋದು. ಕೆಲಸಗಳು ಬೇಗ ಸಾಗುತ್ತೆ. ಇನ್ನು ಸುಮಾರು ಜನ ಅನ್ಕೋಬಹುದು, ಅದಿತಿ ನೀವು ಇದನ್ನ ಸಲೂನಲ್ಲಿ ಮಾಡಿಸ್ತೀರಾ, ಸುಮ್ಮನೆ ಯಾಕೆ ಡವ್ ಮಾಡ್ತೀರಾ ಅಂತ. ನಿಜವಾಗ್ಲೂ ನನ್ನ ನಂಬಿ ಐಬ್ರೋಸ್, ಹೇರ್ ಸೆಟ್ಟಿಂಗ್, ಹೇರ್ ಕಟ್ ಬಿಟ್ರೆ ಸಲೂನಲ್ಲಿ ನಾನು ಬೇರೆ ಯಾವ ಸರ್ವಿಸು ತಗೊಳ್ಳೋದಿಲ್ಲ. ಸೊ ನನಗೇನೇ ಫೇಸ್ ಪ್ಯಾಕ್ ಏನೇ ಮಾಡ್ಕೋಬೇಕಂದ್ರೂ ಮನೇಲಿ ಇರುವಂತಹ ವಸ್ತುಗಳನ್ನ ಬಳಸಿ ಮನೇಲೆ ಈಸಿಯಾಗಿ ಮಾಡ್ಕೋತೀನಿ. ಹಾಗಾಗಿ ಇವತ್ತು ನನ್ನ ಸೆಲ್ಫ್ ಪ್ಯಾಂಪರಿಂಗ್ ಡೇ ಸೆಷನ್ ಏನಿದೆ ಅದರ ಒಂದು ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಫ್ರೆಶ್ ಆಗಿ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಎಣ್ಣೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಯೂಶಲಿ ನಿಮ್ಮೆಲ್ಲರ ಮನೆಗಳಲ್ಲೂ ತಾಯಂದ್ರು ಇದನ್ನ ಮಾಡ್ತಾ ಇರ್ತಾರೆ. ಈರುಳ್ಳಿ, ಬಟ್ಟಿದ ನೆಲ್ಲಿಕಾಯಿ, ಕರಿಬೇವು, ಲವಂಗ, ಚಕ್ಕೆ, ಮೆಂತೆಕಾಳು, ಬೇವಿನ ಎಲೆ ಇದ್ರೆ ಬೇವಿನ ಎಲೆ, ನನ್ನ ಹತ್ರ ಎಲೆ ಇರಲಿಲ್ಲ, ಪೌಡರ್ನ ಬಳಸ್ತಾ ಇದ್ದೀನಿ. ಹಾಗೆಯೇ ಒಣಗಿರುವಂತಹ ದಾಸವಾಳ ಹೂವಿನ ಎಲೆಗಳು ಅಥವಾ ನೀವು ಹಸಿ ದಾಸವಾಳನ ಕೂಡ ನೀವು ಬಳಸ್ಕೋಬಹುದು. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತೀನಿ, ಹಾಗೆಯೇ ಆಲ್ಮಂಡ್ ಆಯಿಲ್ ಹಾಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ನ ನೀವು ಸೇರಿಸ್ಕೋಬಹುದು. ಇದನ್ನ ಸ್ವಲ್ಪ ಕುದಿಸ್ಬೇಕು. ಕುದಿಸಿದ ಮೇಲೆ ನಾನು ತೋರಿಸಂತಹ ಎಲ್ಲಾ ವಸ್ತುಗಳನ್ನ ಅದನ್ನ ಒಂದೊಂದೇ ಹಾಕೋತಾ ಹೋಗ್ಬೇಕು. ಸೊ ಇದು ನೀಟಾಗಿ ಕುದಿಯಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ ಸ್ಟವ್ನ ಆಫ್ ಮಾಡಿ ನಾನು ನೀಮ್ ಪೌಡರ್ ಏನಿತ್ತು ಅದನ್ನ ಹಾಕೋತೀನಿ. ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಫ್ರೆಶ್ ಆಗಿ ತಲೆಗೆ ಬಳಸಬಹುದು. ಇಲ್ಲಾಂದ್ರೆ ನಾವು ಹಾಕದಂತ ಎಲ್ಲಾ ಪದಾರ್ಥಗಳನ್ನ ಎಣ್ಣೆಯಲ್ಲೇ ಒಂದು 24 hours ವರೆಗೂ ನೆನೆಯೋದಕ್ಕೆ ಬಿಟ್ಟು ಅದಾದ್ಮೇಲೆ ಸೋಸಿ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇದನ್ನು ಕೂಡ ನೀವು ತಲೆಗೆ ಬಳಸಬಹುದು. ಮಾರ್ಕೆಟ್ ಅಲ್ಲಿ ಈ ರೀತಿ ಹರ್ಬಲ್ ಆಯಿಲ್ಗಳು ಕೂಡ ಸಿಗುತ್ತೆ. ಇಲ್ಲ ನಾವು ಮನೇಲೆ ಪ್ರಿಪೇರ್ ಮಾಡ್ಕೋತೀವಿ ಅಂದ್ರೆ ಇದನ್ನ ಕೂಡ ನೀವು ಆರಾಮಾಗಿ ಮಾಡ್ಕೊಂಡು ಬಳಸಬಹುದು. ಇನ್ನು ನಾರ್ಮಲ್ ಎಣ್ಣೆ ಹಚ್ಚೋದಕ್ಕಿಂತ ಈ ರೀತಿ ಎಣ್ಣೆ ಮಾಡಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸ್ಕಾಲ್ಪ್ ಹೆಲ್ತ್ಗೆ, ಹೇರ್ ಹೆಲ್ತ್ಗೆ ಉಪಯೋಗ ಆಗುತ್ತೆ. ಮೊದಲಿಗೆ ನಾನು ಕೂದಲಿನ ಬುಡಕ್ಕೆ ಮಾತ್ರ ಎಣ್ಣೆ ಹಚ್ಚಿ ಈ ರೀತಿ ಸ್ಕಾಲ್ಪ್ ಮಸಾಜರ್ನ ಸಹಾಯದ ಮೂಲಕ ಸ್ಕಾಲ್ಪ್ಗೆ ಮಸಾಜ್ ಕೊಡ್ತೀನಿ. ಎಣ್ಣೆನ ನಾನು ಜಾಸ್ತಿ ಹೊತ್ತು ಬಿಡಲ್ಲ, ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಬಿಟ್ಟು ತಲೆ ಸ್ನಾನ ಮಾಡ್ಕೋತೀನಿ. ಇನ್ನು ಕೆಲವು ತಿಂಗಳಿಂದ ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ನಾನ ಮಾಡೋದು ಅಭ್ಯಾಸ ಆಗೋಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್, ಹಾಗೆಯೇ ಅದಕ್ಕೆ ನೀಮ್ ಪೌಡರ್ ಜೊತೆಗೆ ವೈಲ್ಡ್ ಟರ್ಮರಿಕ್ ಪೌಡರ್ನ ಕೂಡ ಬಳಸ್ಕೋತೀನಿ. ಇದ್ರ ಜೊತೆಗೆ ಇತ್ತೀಚೆಗೆ ನಾನು ಹೊಸದಾಗಿ ಶುರು ಮಾಡಿರೋಂಥದ್ದು ಕುಂಕುಮಾದಿ ತೈಲನ ಕೂಡ ಬಳಸ್ತೀನಿ. ಅದರ ಪ್ರಯೋಜನಗಳು ಕೂಡ ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಒಂದು 5 ರಿಂದ 6 ಡ್ರಾಪ್ ಕುಂಕುಮಾದಿ ತೈಲನ ಇದ್ರೊಟ್ಟಿಗೆ ಬೆರೆಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಬಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಈ ಎಣ್ಣೆನ ಉಪಯೋಗಿಸ್ತೀನಿ. ನೀವು ಕೂಡ ವಾರಕ್ಕೊಂದ್ಸಲಿ ಅಥವಾ ತಿಂಗಳಿಗೆ 1-2 ಸಲ ಆದರೂ ಬಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾಗೆಯೇ ಓವರ್ ಆಲ್ ಸ್ಕಿನ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಆಯಿಲ್ ಅಪ್ಲಿಕೇಶನ್ ಆಗಿ 1 hour ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ. ಇದಾದ್ಮೇಲೆ ಫ್ರೆಶ್ ಅಪ್ ಆದೆ. ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರಾಂಡ್. ನಾನು ಇವತ್ತು ಬಿಬ್ಲೆಂಟ್ ಅವರ ಶಾಂಪೂನ ಬಳಸಿ ಹೇರ್ ವಾಶ್ ಮಾಡ್ಕೊಂಡೆ. ತಲೆ ಸ್ನಾನ ಆದಮೇಲೆ ಸ್ವಲ್ಪ ಟವಲ್ ಡ್ರೈ ಮಾಡ್ಕೊಂಡು ಬಿಬ್ಲೆಂಟ್ ಅವರ ಅಡ್ವಾನ್ಸ್ಡ್ ಸ್ಮೂತ್ನಿಂಗ್ ಹೀಟ್ ಹೇರ್ ಸ್ಪಾ ಮಾಸ್ಕ್ ನಾನು ಇವತ್ತು ಬಳಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಮಾಯ್ಶ್ಚರ್ ಕ್ರೀಮ್ ನಾನು ಹೇರಿಗೆ ಸರಿಯಾಗಿ ಅಪ್ಲೈ ಮಾಡ್ಕೋತೀನಿ. ಇದರಲ್ಲಿನ ಕ್ಯಾರಟಿನ್ ಪ್ರೋಟೀನ್ ಕೂದಲಿನ ಸ್ಟ್ರಕ್ಚರ್ ನ ಸ್ಮೂತ್ ಅಂಡ್ ಸ್ಟ್ರೈಟ್ ಆಗಿ ಮಾಡುತ್ತೆ. ಹೈಲುರಾನಿಕ್ ಆಸಿಡ್ ಕೂದಲನ್ನ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ. ಹಾಗೆಯೇ ಶೈನ್ ಟಾನಿಕ್ ಕೂದಲಿಗೆ ಶೈನ್ ಕೊಡುತ್ತೆ. ಜಸ್ಟ್ 5 minutes ಅಲ್ಲಿ ಮನೆಯಲ್ಲೇ ಸಲೂನ್ ಲುಕ್ ಅಲ್ಟ್ರಾ ಸ್ಮೂತ್ ಅಂಡ್ ಶೈನ್ ಹೇರ್ ನ ಪಡಿಬಹುದು. ಇನ್ನು ಸೆಕೆಂಡ್ ಸ್ಟೆಪ್ ಇದರೊಟ್ಟಿಗೆ ಯೂನಿಕ್ ಆಗಿರೋ ಸೆಲ್ಫ್ ಹೀಟಿಂಗ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿರೋ ಜೆಂಟ್ಲಿ ಹೀಟಿಂಗ್ ಮೆಕ್ಯಾನಿಸಮ್ ಇಂದ ನಾವು ಅಪ್ಲೈ ಮಾಡುವಂತ ಕಂಡೀಷನಿಂಗ್ ಕ್ರೀಮ್ ನ ಅಬ್ಸಾರ್ಬ್ ಮಾಡ್ಕೊಂಡು ಹೇರ್ಗೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೆಯೇ ಹೇರ್ ನ ಮಾಯ್ಶ್ಚರೈಸ್ ಮಾಡುತ್ತೆ. ಇನ್ನು ಈ ಸೆಲ್ಫ್ ಹೀಟಿಂಗ್ ಕ್ಯಾಪ್ ನ ಹಾಕೊಂಡು ಇದ್ರ ಮೇಲೇನೆ ಈ ರೀತಿ ಜೆಂಟ್ಲ್ ಆಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ದಾಟ್ಸ್ ಆಲ್. 5 minutes ಆದ್ಮೇಲೆ ಕ್ಯಾಪ್ ರಿಮೂವ್ ಮಾಡಿ ಹೇರ್ ವಾಶ್ ಮಾಡ್ಕೋಬೇಕು. ಸೀರಿಯಸ್ಲಿ ನಿಮ್ಗೆ ನೀಟ್ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ ಅಂತ. ಬರೀ 5 ನಿಮಿಷದಲ್ಲಿ ಸ್ಮೂತ್, ಶೈನಿ, ಫ್ರಿಜ್ ಫ್ರೀ ಹೇರ್, ಸಲೂನ್ ಲುಕ್ ಹೇರ್ ನ ಪಡಿಬಹುದು. ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ ಎಕ್ಸ್ಟ್ರಾ 20% ಆಫ್ ಕೂಡ ಪಡಿಬಹುದು. ಹಾಗೆಯೇ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಹಾಗೆಯೇ ನಿಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮೆನ್ ಎಂಪವರ್ಮೆಂಟ್ಗೆ ನೆರವಾಗುತ್ತೆ. ನಾನು ಈಗಾಗಲೇ ಹೇರ್ ಶೇವ್ ಮಾಡಿಬಿಟ್ಟಿದ್ದೆ, ಆವಾಗ ರೆಕಾರ್ಡ್ ಮಾಡ್ಕೊಡೋದು ಮತ್ತೆ. ಬಟ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಯಾವಾಗಲೂ ಹೇರ್ ಯಾವ ಡೈರೆಕ್ಷನಲ್ಲಿ ಬೆಳೆದಿರುತ್ತೋ ಅದೇ ಡೈರೆಕ್ಷನಲ್ಲಿ ಮಾಡಬೇಕು. ಹಾಗೆಯೇ ಡಯಾಗೋನಲ್ ಡೈರೆಕ್ಷನಲ್ಲೂ ಕೂಡ ಮಾಡಬೇಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಹೇರ್ ಬೆಳೆದಿರುವಂತಹ ಅಪೋಸಿಟ್ ಡೈರೆಕ್ಷನಲ್ಲಿ ಶೇವ್ ಮಾಡಬೇಡಿ. ಇದರಿಂದ ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗುತ್ತೆ. ಹಾಗೆಯೇ ಬ್ಲ್ಯಾಕ್ ಪೋರ್
ತುಂಬಾ ಕಾಣುತ್ತೆ. ಇನ್ನು ಮೆನಿಕ್ಯೂರ್ ಪೆಡಿಕ್ಯೂರ್ ತುಂಬಾ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಸ್ವಲ್ಪ ಉಪ್ಪು, ನೀವಿಲ್ಲಿ ಪುಡಿ ಉಪ್ಪನ್ನ ಕೂಡ ಬಳಸ್ಕೋಬಹುದು ಅಥವಾ ಎಪ್ಸಮ್ ಸಾಲ್ಟ್ ಕೂಡ ಬಳಸ್ಕೋಬಹುದು. ಅದರೊಟ್ಟಿಗೆ ನಾನು ಬೇಕಿಂಗ್ ಸೋಡಾನ ಬಳಸ್ಕೊತಾ ಇದ್ದೀನಿ. ಹಾಗೇನೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಹಾಗೇನೆ ಇದ್ರೊಟ್ಟಿಗೆ ನೀವು ಶಾಂಪೂ ಅನ್ನಾದ್ರೂ ಸೇರಿಸ್ಕೋಬಹುದು ಅಥವಾ ಶವರ್ ಜೆಲ್ನಾದ್ರೂ ಬಳಸ್ಕೋಬಹುದು. ನಾನಿಲ್ಲಿ ಶವರ್ ಜೆಲ್ನ ಹಾಕಿ ಅದನ್ನ ನೀಟಾಗಿ ನೊರೆ ಬರುವ ಹಾಗೆ ಸ್ವಲ್ಪ ನೀರನ್ನ ಜಾಳಿಸ್ಕೊತೀನಿ. ಇದಾದ ಮೇಲೆ ಒಂದು ಏನಂತಾರೆ ಸ್ವಲ್ಪ ಸಲೂನ್ ಲುಕ್ ಇರ್ಲಿ ಅಂತ ಗುಲಾಬಿ ಹೋಯ್ತು ಅದರ ಒಂದು ಪೆಟಲ್ಸ್ ನ ಕೂಡ ನಾನು ಬಳಸ್ತಾ ಇದ್ದೀನಿ. ಸ್ವಲ್ಪ ನಸುಬೆಚ್ಚು ನೀರಿದ್ರೆ ನಿಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ತೀರಾ ಬಿಸಿನೂ ಬೇಡ, ತಣ್ಣಗಿರೋ ನೀರು ಬೇಡ. ಈ ರೀತಿ ಒಂದು 15ರಿಂದ 20 ನಿಮಿಷ ಕಾಲ್ ಕೈಗಳನ್ನ ನಸುಬೆಚ್ಚು ನೀರಲ್ಲಿ ಆರಾಮಾಗಿ ನೆನೆಯೋದಕ್ಕೆ ಬಿಡಿ. ಇದಾದ ಮೇಲೆ ನಿಮ್ಮ ಹತ್ರ ಟೂಲ್ಸ್ ಇದ್ರೆ ಅಥವಾ ಈ ರೀತಿ ಬ್ರಷ್ ಇದ್ರೆ ಅಥವಾ ಪ್ಯೂಬಿಕ್ ಸ್ಟೋನ್ ಇದ್ರೆ ಅದ್ರ ಸಹಾಯದ ಮುಖಾಂತರ ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ಉಗುರುಗಳ ಮಧ್ಯದಲ್ಲಿರುವಂತಹ ಕೊಳೆ ಆಗಿರ್ಬೋದು ಇದನ್ನೆಲ್ಲ ನಿಧಾನವಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಹರಿಬರಿ ಮಾಡಬೇಡಿ, ಜೋರಾಗಿ ಪ್ರೆಷರ್ ಕೊಡಬೇಡಿ, ಆದಷ್ಟು ಸೂಕ್ಷ್ಮದಿಂದ ಹ್ಯಾಂಡಲ್ ಮಾಡಿ. ನನ್ನ ಹತ್ರ ನೇಲ್ ಕಿಟ್ ಇರೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಮಾಡೋದಾಗಿರ್ಬೋದು, ನೇಲ್ ಫೈಲಿಂಗ್ ಆಗಿರ್ಬೋದು, ಶೇಪಿಂಗ್ ಆಗಿರ್ಬೋದು ಎಲ್ಲದನ್ನ ಕೂಡ ನಾನು ನಿಧಾನವಾಗಿ ಆ ಟಬ್ಬಲ್ಲೇ ಮಾಡ್ಕೋತಿದ್ದೀನಿ. ನಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳು ಇಂಪಾರ್ಟೆಂಟ್ ಆಗ್ಬಿಡತ್ತೆ. ನಾವೇ ತುಂಬಾ ಲೀಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸ್ಬಿಡ್ತೀವಿ. ಅಟ್ಲೀಸ್ಟ್ ಈ ರೀತಿಯಾದ್ರೂ ಒಂದು ಸಣ್ಣ ಮ್ಯೂಸಿಕ್ ಹಾಕೊಂಡು ನಮ್ಮೊಟ್ಟಿಗೆ ನಾವು ಕಾಲ ಕಳೆಯೋದ್ರಿಂದ ಅದೆಷ್ಟೋ ರಿಚ್ನುವೇಟ್ ಅಂತ ಅನ್ಸುತ್ತೆ. ನಾನು ಯಾವಾಗ್ಲೂ ಅನ್ಕೋತೀನಿ ಈ ರೀತಿ ಎಲ್ಲ ಅಟ್ಲೀಸ್ಟ್ 1 ತಿಂಗಳಿಗೆ ಒಂದ್ಸಲಿ ಮಾಡಬೇಕು ಅಂತ. ಬಟ್ ಟ್ರಸ್ಟ್ ಮೀ, ಏನಾದ್ರೂ ಒಂದು ವಿಷಯ ಬಂದಿರುತ್ತೆ. ಈಗಂತೂ ಮಗಳು ಬಂದ ಮೇಲೆ ಎಲ್ಲಾ ಕಾನ್ಸಂಟ್ರೇಷನ್ ಅವಳ ಮೇಲೆ ಹೋಗಿದೆ, ಬರೀ ಅವಳ ಕೆಲಸದಲ್ಲಿ ಮುಳುಗೋಗಿರ್ತೀವಿ. ಆದ್ರೆ ಇವತ್ತು ಸ್ವಲ್ಪ ಸಮಯನ ತಗೊಂಡು ನಾನೇ ಏನಾದ್ರೂ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಈ ರೀತಿಯಾದಂತಹ ಸೆಲ್ಫ್ ಪ್ಯಾಂಪರಿಂಗ್ ಸೆಷನ್ ನ ಮಾಡ್ಕೊಂಡೆ. ನೀವು ನೋಡಬಹುದು ನನ್ನ ಉಗುರು ಸ್ವಲ್ಪ ಕಪ್ಪು ಅಂತ ಅನ್ಸುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಯಾಕಾಯ್ತು ಅಂತಾನೆ ನಂಗೆ ಗೊತ್ತಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ರಿಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. 20 ನಿಮಿಷ ನೆನೆ ಹಾಕಿ ಆದ್ಮೇಲೆ ಕ್ಲೀನಿಂಗ್ ಆದ್ಮೇಲೆ ನಾವು ಕಾಲ್ಗಳನ್ನ ಕೈಗಳನ್ನ ಹೊರಗಡೆ ತೆಗೆದು ನಿಮ್ಮಿಷ್ಟದ ಮಾಯಶ್ಚರೈಸರ್ನ ನಿಧಾನವಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಸ್ವಲ್ಪ ಮಸಾಜ್ ಕೂಡ ಕೊಟ್ಕೋತೀನಿ, ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ನಾನು ಇತ್ತೀಚೆಗೆ ನನ್ನ ಶೂಟಿಂಗ್ ಇದ್ದಾಗ ಮಾತ್ರ ಕೈಗಳಿಗೆ ನೇಲ್ ಪೇಂಟ್ ಹಾಕಿ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬಿಡ್ತೀನಿ. ಬಟ್ ಕಾಲ್ಗಳಿಗೆ ನಡೆಯುತ್ತೆ ಅಂತ ನನ್ನಿಷ್ಟದ ನೇಲ್ ಪೇಂಟ್ನ ಹಾಕಿದ್ರೆ ಖುಷಿ ಆಗುತ್ತೆ. ಇನ್ನು ಫೇಸ್ ಮಾಸ್ಕ್ ಅಂದ ತಕ್ಷಣ ಮನೇಲಿರೋ ಕೆಲವು ವಸ್ತುಗಳನ್ನ ಬಳಸಿ ನಾವು ಫೇಸ್ ಮಾಸ್ಕ್ ಮಾಡ್ಕೋಬಹುದು. ಅದರಲ್ಲೂ ಬೇಸನ್ ಪೌಡರ್, ಅಕ್ಕಿ ಹಿಟ್ಟು ಇದೆಲ್ಲ ತುಂಬಾನೇ ಉಪಯುಕ್ತವಾದಂಥದ್ದು. ನಾನಿಲ್ಲಿ ಮೊಸರಿಗೆ 1 ಚಮಚ ಬೇಸನ್ ಪೌಡರ್, 1 ಚಮಚ ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ಜೇನುತುಪ್ಪ, ಹಾಗೆಯೇ ಒಂದು 4ರಿಂದ 5 ಡ್ರಾಪ್ಸ್ ನಿಂಬೆ ರಸ, ಇದಿಷ್ಟನ್ನ ಬಳಸಿ ಸಿಂಪಲ್ ಆಗಿ ಫೇಸ್ ಮಾಸ್ಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವೈಲ್ಡ್ ಟರ್ಮರಿಕ್ ಪೌಡರ್ನ ಕೂಡ ನಾವು ಬೆಳೆಸ್ಕೋಬಹುದು ಅಥವಾ ನೀಮ್ ಪೌಡರ್ನ ಕೂಡ ಬೆರೆಸ್ಕೋಬಹುದು, ರೋಸ್ ವಾಟರ್ನ ಕೂಡ ಬಳಸ್ಕೋಬಹುದು. ಏನಿಲ್ಲದೆ ಇದ್ರೂ ಬರೀ ಮೊಸರು ಬೇಸನ್ ಪೌಡರ್ನ ಕಲಸಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 20-25 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ತುಂಬಾನೇ ಚೆನ್ನಾಗಂತ ಅನ್ಸುತ್ತೆ. ನಾನು ಇದನ್ನ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಲ್ಲ. ಇನ್ನು ಸ್ವಲ್ಪ ಹಸಿ ಇದ್ದಾಗ್ಲೇನೆ ನಿಧಾನವಾಗಿ ಚರ್ಮಕ್ಕೆ ಸ್ಕ್ರಬ್ ರೀತಿಯಾಗಿ ಮಸಾಜ್ ಮಾಡ್ಕೋತೀನಿ. ನಾನು ಉಳಿದಂತಹ ಫೇಸ್ ಮಾಸ್ಕ್ ನ ಕೈಗಳಿಗೆ ಕೂಡ ಬಳಸ್ಕೊಂಡೆ. ದಾಟ್ಸ್ ಆಲ್. ಇದು ಎಕ್ಸಲೆಂಟ್ ಸ್ಕ್ರಬ್ ರೀತಿಯಾಗೂ ಕೂಡ ವರ್ಕ್ ಆಗುತ್ತೆ. ಸ್ನಾನ ಮಾಡೋದಕ್ಕೂ ಕೂಡ ಇದನ್ನ ಬಳಸ್ಕೋಬಹುದು. ಸೊ ಇದಾಗಿತ್ತು ನನ್ನ ಒಂದು ಸೆಲ್ಫ್ ಪ್ಯಾಂಪರಿಂಗ್ ಡೇ. ಹೋಪ್ ಇದರಲ್ಲಿರೋ ಕೆಲವು ವಿಷಯಗಳು ನಿಮಗೂ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಕೂಡ ಬಜೆಟ್ ಫ್ರೆಂಡ್ಲಿ ಮನೇಲೆ ಈ ರೀತಿ ಸೆಲ್ಫ್ ಪ್ಯಾಂಪರಿಂಗ್ ಸೆಷನ್ ನ ಟ್ರೈ ಮಾಡಿ ಅಂತ ಹೇಳ್ತಾ, ಲವ್ ಯುವರ್ ಸೆಲ್ಫ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಓಕೆ, ಆದಷ್ಟು ಬೇಗ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.